ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶ್ರೀಮದ್ ಭಗವದ್ಗೀತೆ ಮೊದಲನೇ ಅಧ್ಯಾಯ. ಅರ್ಜುನ ವಿಷಾದಯೋಗ. ಧೃತರಾಷ್ಟ್ರ ಉವಾಚ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಯುತ್ಸವಃ ಮಾಮಕಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಪದಗಳ ಅರ್ಥ. ಧರ್ಮಕ್ಷೇತ್ರೆ ಧರ್ಮದ ಭೂಮಿಯಾದ, ಕುರುಕ್ಷೇತ್ರೆ ಕುರುಕ್ಷೇತ್ರದಲ್ಲಿ, ಸಮಾವೇತ ಒಟ್ಟುಗೂಡಿರುವ, ಯುಯುತ್ಸವ ಯುದ್ಧ ಮಾಡುವ ಇಚ್ಛೆಯುಳ್ಳ, ಮಾಮಕಃ ನನ್ನವರು, ಪಾಂಡವಾಚ ಏವ ಪಾಂಡವರೂ ಸಹ, ಕಿಂ ಅಕುರ್ವತ ಏನು ಮಾಡಿದರು, ಸಂಜಯ ಸಂಜಯನೇ. ಅರ್ಥ. ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಾನೆ, ಸಂಜಯನೇ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಆಸೆಯಿಂದ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡಿದರು. ಈ ಶ್ಲೋಕದ ವಿವರಣೆ. ಧೃತರಾಷ್ಟ್ರನು ಕುರುಡನಾಗಿದ್ದರೂ ಅವನಲ್ಲಿ ತನ್ನ ಮಕ್ಕಳ ಮೇಲಿನ ಮೋಹ ಅತಿಯಾಗಿತ್ತು. ಅವನು ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ ಎಂದು ಕರೆದಿದ್ದಾನೆ, ಏಕೆಂದರೆ ಅದು ಪುಣ್ಯ ಭೂಮಿಯಾಗಿತ್ತು. ಈ ಭೂಮಿಯ ಪ್ರಭಾವದಿಂದ ತನ್ನ ಮಕ್ಕಳ ಮನಸ್ಸು ಬದಲಾಗಿ ಅವರು ಯುದ್ಧವನ್ನು ನಿಲ್ಲಿಸಿಬಿಡುತ್ತಾರೋ ಅಥವಾ ಪಾಂಡವರಿಗೆ ಜಯವಾಗುತ್ತದೋ ಎಂಬ ಆತಂಕ ಅವನಲ್ಲಿತ್ತು. ಸಂಜಯ ಉವಾಚ. ದುಷ್ಟಾಂತು ಪಾಂಡವಾನೀಕಂ ವ್ಯೂಢ್ಯಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀತ್. ಅರ್ಥ. ದೃಷ್ಟ ನೋಡಿ, ತು ಆದರೆ, ಪಾಂಡವಾನೀಕಂ ಪಾಂಡವರ ಸೈನ್ಯವಂ, ವ್ಯೂಢ್ಯಂ ವ್ಯೂಹ ರಚನೆಯಲ್ಲಿ ನಿಂತಿರುವ, ದುರ್ಯೋಧನನು ತದಾ ಆಗ, ಆಚಾರ್ಯಂ ಉಪಸಂಗಮ್ಯ ಗುರುಗಳ ಬಳಿ ದ್ರೋಣಾಚಾರ್ಯರ ಬಳಿ ಹೋಗಿ, ರಾಜನಾದ ದುರ್ಯೋಧನನು ವಚನಂ ಅಬ್ರವೀತ್ ಈ ಮಾತುಗಳನ್ನು ಹೇಳಿದನು. ಸಂಜಯನು ಉತ್ತರಿಸಿದನು, ರಾಜನೇ, ವ್ಯೂಹಾಕಾರವಾಗಿ ನಿಂತಿರುವ ಪಾಂಡವರ ಸೈನ್ಯವನ್ನು ನೋಡಿ ರಾಜನಾದ ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತುಗಳನ್ನು ಹೇಳಿದನು. ಈ ಶ್ಲೋಕದ ವಿವರಣೆ. ಪಾಂಡವರ ಸೈನ್ಯವು ಕೌರವರ ಸೈನ್ಯಕ್ಕಿಂತ ಚಿಕ್ಕದಾಗಿದ್ದರೂ ಧೃಷ್ಟದ್ಯುಮ್ನನು ರಚಿಸಿದ್ದ ವ್ಯೂಹ ಅತ್ಯಂತ ಶಕ್ತಿಯುತವಾಗಿತ್ತು. ಇದನ್ನು ಕಂಡ ದುರ್ಯೋಧನನಿಗೆ ಸ್ವಲ್ಪ ಭಯ ಮತ್ತು ಆತಂಕವಾಯಿತು. ಆದ್ದರಿಂದ ಅವನು ಮಾರ್ಗದರ್ಶನಕ್ಕಾಗಿ ತನ್ನ ಮತ್ತು ಅಸಮಾಧಾನವನ್ನು ಹೊರಹಾಕಲು ಸೇನಾಪತಿಯಾಗಿದ್ದ ದ್ರೋಣಾಚಾರ್ಯರ ಬಳಿಗೆ ಹೋಗುತ್ತಾನೆ.